ಈಗ ರಾತ್ರಿ ಮಾಡಿ ಮೇಲಿಂದ ಬಿದ್ದು ಈಗ ಸಾವನ್ನಪ್ಪಿರುವಂಥದ್ದು ಕನ್ನಡದ ಖ್ಯಾತ ನಾಯಕಿ ನಟಿಯಾಗಿ ಹೆಸರು ಮಾಡಿದಂಥ ಈ ನಟಿ ರಮೇಶ್ ಶಿವರಾಜ್ಕುಮಾರ್ ಅನಂತಾಗ್ ಅಂತ ದೊಡ್ಡ ದೊಡ್ಡ ನಟರೊಂದಿಗೆ ಕೂಡ ಅಭಿನಯಿಸಿದಂತಹ ಈ ನಟಿ ಇದೀಗ ಸಾವನ್ನಪ್ಪಿರುವಂಥದ್ದು. ತಾಳಿ ತಂದ ಸೌಭಾಗ್ಯ, ಚಲಿಸುವ ಮೋಡಗಳು, ಹೀಗೆ ಸಾಕಷ್ಟು ಸಿನಿಮಾಗಳು, ಅಮೃತ ವರ್ಷಿಣಿ ಇರ್ಬೋದು, ಮನಸ್ಸಲ್ಲ ನೀನೆ, ಶ್ರೀರಾಮ್ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದಂಥ ಅದ್ಭುತವಾದಂಥ ನಟಿ ನಿವೇದಿತಾ ಜೈನ್ ಅವರು ಈಗ ಮಹಡಿ ಮೇಲಿಂದ ಬಿದ್ದು ಬೆಳಗಿನ ಜಾವ 2 ಗಂಟೆ ಸುಮಾರು ಕೊನೆ ಸೆಳೆದಿದ್ದಾರೆ ಅಂತ ಹೇಳಲಾಗುತ್ತೆ. ಹೌದು, ಅವರು ಪಾರ್ಟಿ ಮೂಡ್ನಲ್ಲಿ ಇದ್ದರು. ಪಾರ್ಟಿಯನ್ನು ಮುಗಿಸ್ಕೊಂಡಾದ ನಂತರ ಎಣ್ಣೆ ಮತ್ತಿನಿದ್ದಂಥ ಪರಿಣಾಮವಾಗಿ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ಈಗ ಸದ್ಯಕ್ಕೆ ಹೇಳಲಾಗ್ತದೆ. ಬಟ್ ಇವರ ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳು ಇವತ್ತಿಗೂ ಸಹ ಹಾಗೆ ಕಾಡ್ತಿರೋಂಥದ್ದು. ಕೇವಲ 25 ವಯಸ್ಸಿನಲ್ಲೇ ಸುಮಾರು 40ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಮಾಡಿ ಇನ್ನು ಇವರ ಸೌಂದರ್ಯವೇ ಸಾಕಷ್ಟು ಜನಕ್ಕೆ ಕೂಡ ಗಂಡು ಕುಕ್ಕುವಂತೆ ಇತ್ತು ಅಂತ ಹೇಳ್ಬೋದು. ಇನ್ನು ನಿವೇದಿತಾ ಜೈನ್ ಅವರು ಕಾಲ್ ಶೀಟ್ಗಾಗಿ ವರ್ಷಾನುಗಟ್ಟಲೆ ಕಾಯುವಂಥ ಸ್ಥಿತಿ ಇದ್ದರೆ ಮತ್ತು ಕೆಲವು ರಾಜಕಾರಣಿಗಳು ಕೂಡ ಇವ್ರಿಗೋಸ್ಕರನೇ ಹಂಬಲಿಸ್ತಿದ್ರು ಅಂತ ಹೇಳಲಾಗುತ್ತೆ. ಹೀಗಾಗಿ ಅವ್ರು ಸಾವನ್ನಪ್ಪಿದ್ದು ಹೇಗೆ